ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸಿಂಪಲ್ ಆಗಿರೋ ಪ್ಲೇನ್ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ಫಸ್ಟೇ. ಆಮೇಲೆ ಅದಕ್ಕೆ ಅರ್ಧ ಬಟ್ಲಿಗಿಂತ ಜಾಸ್ತಿನೇ ತೊಗರಿಬೇಳೆ, ಅದರಲ್ಲಿ ಮುಕ್ಕಾಲು ಬಟ್ಲು ಅಂದ್ಕೊಳ್ಳಿ. ಮುಕ್ಕಾಲು ಬಟ್ಲು ತೊಗರಿಬೇಳೆ, ಕಾಲು ಬಟ್ಲು ಹೆಸರುಬೇಳೆ, ಎಲ್ಲೋ ಮೂಂಗ್ ಅಂತಾರಲ್ವ ಅದು, ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಪ್ಲೇನ್ ದಾಲ್ಗೆ ಎರಡು ಮಿಕ್ಸ್ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಇವಾಗ ಇದನ್ನೊಂದು 2-3 ಸತಿ, ಒಂದು 2-3 ಸಾರಿ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡಿ. ದಾಲಲ್ಲಿ ತುಂಬ ಒಂಥರ ಡಸ್ಟ್ ಥರ ಇರುತ್ತೆ, ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ. ನೋಡಿ, ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1-1.5 ಗ್ಲಾಸ್ ನಾನು ನೀರು ಹಾಕ್ತಾ ಇದ್ದೀನಿ. ಕ್ವಾಂಟಿಟಿ ದಾಲ್ ಅಳತೆ ಕಮ್ಮಿ ಇದೆ, ಅದಕ್ಕೋಸ್ಕರ ತುಂಬ ನೀರು ಹಾಕಬಾರ್ದು ದಾಲ್ಗೆ. ದಾಲ್ ಸ್ವಲ್ಪ ತಿಕ್ಕಾಗಿರ್ಬೇಕಲ್ವಾ. ನೋಡಿ, ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದರೆ ಇದಕ್ಕೆ ನಾವು ಬೇರೆ ಏನು ಹಾಕ್ತಾ ಇಲ್ಲ ಅದಕ್ಕೆ. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಹಲ್ದಿ, 1 ಟೀ ಸ್ಪೂನಷ್ಟು ಎಣ್ಣೆ ಯಾಕಪ್ಪ ಹಾಕ್ತಾ ಇದ್ದೀನಿ ಅಂದರೆ, ಬೇಳೆ ಕುದಿಸೋವಾಗ ಎಣ್ಣೆ ಹಾಕಿ ಕುದಿಸಿದ್ರೆ ಮೇಲ್ಗಡೆ ವಿಸಿಲ್ ಆಗೋವಾಗ ಮೇಲೆ ಬರುತ್ತಲ್ವ, ಅದು ಆ ಥರ ಬರಲ್ಲ. ಆಮೇಲೆ ಬೇಳೆನೂ ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ ಕ್ಲೋಸ್ ಮಾಡಿಬಿಡಿ. 2-3 ವಿಸಿಲು ಸಾಕು, ಸಿಮ್ಮಲ್ಲಿ ಇಟ್ಕೊಂಡ್ರೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ 3-4. ಓಕೆನಾ? ನೋಡಿ, ಈ ಥರ 3-4 ಮಾಡ್ಕೊಂಡ್ಬಿಟ್ಟು ಅದು ಫುಲ್ ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಟ್ಬಿಡಿ ಕುಕ್ಕರ್ನ. ಇವಾಗ ಇದು ಫುಲ್ ಕಂಪ್ಲೀಟಾಗಿ ಕೂಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹೆಸರುಬೇಳೆ ಯಾವುದು ತೊಗರಿಬೇಳೆ ಯಾವುದು ಗೊತ್ತಾಗ್ತಾ ಇಲ್ಲ. ಇನ್ನೊಂದೇನೆಂದರೆ, ಯಾವುದೇ ಬೇಳೆ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಹಾಕಿದ್ರೆ ಇನ್ನೊಂದು ಬೇಳೆನೂ ಬೇಗ ಬೇಯುತ್ತೆ. ಇದನ್ನ ಒಂಚೂರು ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಮ್ಯಾಶ್ ಪೂರ್ತಿ ಬ್ಲೆಂಡ್ ಮಾಡ್ಕೊಳ್ಳೋದು ಬೇಡ, ಒಂದು ಚೂರು, ಯಾಕಂದರೆ ದಾಲ್ ಅಂದರೆ ಚೂರು ಬಾಯಿಗೆ ಸಿಗ್ತಾ ಇರಬೇಕು. ಇವಾಗ ಇದು ಸೈಡಲ್ಲಿ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಇನ್ನೊಂದು ಕುಕ್ಕರು, ನೀವು ಬೇಕಾದ್ರೆ ಕಡಾಯಿನೂ ತೊಗೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಒಂದು 4 ಟೀ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಗೀನೂ ಹಾಕ್ಕೋಬೋದು, ಅಂದರೆ ತುಪ್ಪನೂ ಹಾಕ್ಕೋಬೋದು, ಆಪ್ಷನಲ್. ನಾ ಎಣ್ಣೆನೇ ಹಾಕಿದ್ದೀನಿ, ತುಪ್ಪ ನಮಗಿಷ್ಟ ಇಲ್ಲ, ಅದಕ್ಕೋಸ್ಕರ. ನೀವು ಬೇಕಾದರೆ ನೀವು ಹಾಕ್ಕೋಬೋದು ತುಪ್ಪನ, ಏನು ತೊಂದರೆ ಇಲ್ಲ. ನೋಡಿ, ಒಂದು ಪಿಂಚಷ್ಟು ಹಿಂಗು, ದಾಲ್ಗೆ ಹಿಂಗೆ ಬೇಕೇ ಬೇಕು, ಹಿಂಗಿಲ್ಲದೆ ಇದ್ದರೆ ಟೇಸ್ಟ್ ಬರಲ್ಲ. ಅದೇ ರೀತಿ ಜೀರಿಗೆ, ನೀವು ಸಾಸಿವೆ ಇಷ್ಟ ಇದ್ದರೆ ಅದು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ಅದೇ ಹಳದಿ ಆವಾಗಲೇ ಸ್ವಲ್ಪ ಹಾಕಿದ್ವಲ್ಲ, ಅರಿಶಿನ. ಇವಾಗ ಒಂದು ಚೂರು ಚಿಲ್ಲಿ ಪೌಡರ್ ಕಲರ್ಗೋಸ್ಕರ. ಹಾಗೆ ಇದು ಗುಂಟೂರು ಮೆಣಸಿನ್ಕಾಯಿ, ಒಂದು 3-4. ನೀವು ಖಾರಕ್ಕೆ ತಕ್ಕನಂಗೆ ನೀವು ಹಾಕ್ಕೋಬೋದು. ಇದಕ್ಕೆ ಬೇರೆ ಏನೂ ಇಲ್ಲ, ಕರಿಬೇವು, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಏನೂ ಇಲ್ಲ, ಇಷ್ಟೇ. ಇದು ಇಷ್ಟು ಸೂಪರಾಗಿರುತ್ತೆ. ನೋಡಿ, ಇವಾಗ ಬೆಂದಿರೋ ಬೇಳೆನ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಫ್ರೈ ಆದಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೇಳೆ. ಒಂದೊಂದು ಸತಿ ಏನಾಗುತ್ತೆ, ಬೇಳೆ ಬೇಯಿಸಿದಾಗ ನೀರು ಒಂದು ಹತ್ರ, ಬೇಳೆ ಒಂದು ಹತ್ರ ಆಗುತ್ತೆ. ಇದು ಹಂಗೆ ಆಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಸಿಂಪಲ್ಲಾಗಿ ಪಟ್ ಅಂತ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಟೇಸ್ಟು ಚೆನ್ನಾಗಿರುತ್ತೆ. ಬಿಸಿ ಅನ್ನೋದ ಜೊತೆಗೆ ನಂಬರ್ 1 ಕಾಂಬಿನೇಷನ್ನು. ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಂಗೆ ತಿಳಿಸಿ. ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಕುದಿಸ್ಬಿಡಿ ಸಾಕು, ಬೇರೆ ಏನಿಲ್ಲ. ಕೊತ್ತಂಬರಿ ಆಪ್ಷನಲ್ಲೂ ಬೇಕಾದ್ರೆ ಹಾಕ್ಕೊಳ್ಳಿ, ನಾನು ಯಾವುದೂ ಹಾಕಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಟೇಸ್ಟ್ ಮಾತ್ರ A1 ಆಗಿದೆ. ಹೇಗಿದೆ ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಬೇರೆ ಯಾವುದೇ ವಿಡಿಯೋ ಬೇರೆ ಲ್ಯಾಂಗ್ವೇಜಲ್ಲಿ, ಅಂದರೆ ಹಿಂದಿ ಲ್ಯಾಂಗ್ವೇಜಲ್ಲಿ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ. ಅದೇ ರೀತಿ ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.